ಮೊನ್ನೆ ಅಂದರೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನ ಆದ ನಂತರ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ಗೌರವಗಳನ್ನೆಲ್ಲ ಕೊಟ್ಟು ಅವರ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಹಸ್ತಲಾಘವ ಮಾಡೋದನ್ನು ನೋಡಿದಾಗ ಏನೋ ಈ ಬಿಡದಿ ಸಮರ ಹಾಗೆ ತಂಡ ಹೊಡೆದು ಬಿಡುತ್ತೆ ಅಂತ ಒಂದು ಡೌಟ್ ಇತ್ತು. ಆದರೆ ಇವತ್ತು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದ್ರೆ ನಾನು ವಿಧಾನಸೌಧಕ್ಕೆ ಜನರನ್ನು ನುಗ್ಗಿಸಿ ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆವಾಜ್ ಹಾಕಿದ್ದಾರೆ. ಮತ್ತೊಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಬಿಡ್ರಿ, ಅಲ್ಲಿ ನೈಸ್ ರಸ್ತೆಯಲ್ಲಿ ಯೂಸ್ ಮಾಡದೇ ಇರುವ ಜಾಗ ಇದೆಯಲ್ಲ ಅಲ್ಲಿ ಮಾಡಿ ಅಂಥೇಳಿ ಒಂದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಈಗ ಏನು ಮಾಡ್ತಾರೆ, ನಿಮ್ಮ ಹೀರೋ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ರೀತಿಯಲ್ಲಿ ರಾಜ್ಯದ ಜನರು ಕೇಳ್ದಂಗಿದೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಬಿಡದಿ ಟೌನ್ಶಿಪ್ ಗದ್ದಲ ಜೋರಾಗಿದೆ. ಯಾವುದೇ ಕಾರಣಕ್ಕೂ ಯೋಜನೆ ಕೈಗೆತ್ತಿಕೊಳ್ಳಬಾರದು ಅಂತ JDS ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಭಾವುಕರಾದರು ಎಚ್ ಡಿ ಕುಮಾರಸ್ವಾಮಿ. ಡಿ ಕೆ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟರು. ಯಾವ ವಾರ್ನಿಂಗ್? ನಾನು ಜನರನ್ನು ವಿಧಾನಸೌಧಕ್ಕೆ ನುಗ್ಗಿಸಿ ಬಿಡ್ತೀನಿ. ಏನು ಹೇಳಿದರು ಕೇಳಿಸ್ಕೊಳ್ಳಿ. ಡಿಕೆ ಸರ್ಕಾರದ ವಿರುದ್ಧ ದಳಪತಿಗಳ ಭೂಸಮರ. ಬಿಡದಿ ಅನ್ನದಾತರ ಪರ ಜನತಾದಳ ಹೋರಾಟ. ಬಿಡದಿ ಟೌನ್ಶಿಪ್ ಆಗಲೇಬಾರದು ಅಂತ JDS ನಾಯಕರು ಪಣ ತೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ದಳಪತಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಈ ಹೋರಾಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ಕೊಟ್ರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಹಸಿರು ಶಾಲು ಎತ್ತಿ ಹಾರಿಸಿ ಬೆಂಬಲಿಸಿ ರಣೋತ್ಸವ ತೋರಿದ್ರು. ನಾನಿರುವವರೆಗೆ ರೈತರಿಗೆ ಸೋಲಾಗಲು ಬಿಡಲ್ಲ. ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಕಣ್ಣೀರು. ಬಿಡದಿ ಟೌನ್ಶಿಪ್ ಬೇಡವೇ ಬೇಡ ಎಂದು ಕುಮಾರಸ್ವಾಮಿ ಭಾವುಕರಾದ್ರು. ರೈತರು ಮಹಿಳೆಯರಿಗೆ ಕೈ ಮುಗಿದು ಹೇಳ್ತೇನೆ, ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ ಎಂದು ಕೈ ಮುಗಿದರು. ತಾಯಿ ಚೆನ್ನಮ್ಮ ಸಮಾಧಿ ಮುಂದೆ ನಿಂತು ಹೇಳಿದ್ದೇನೆ, ನಾನಿರುವವರೆಗೆ ರೈತರಿಗೆ ಸೋಲಾಗಲು ಬಿಡಲ್ಲ ಎಂದು ಭೀಷಣ ಭಾಷಣ ಮಾಡಿದ್ರು. ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದವರು 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲುಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಪೆರಿಯಲ್ ರಿಂಗ್ ರೋಡು ಇವತ್ತು 28,000 ಕೋಟಿಗೆ. ವಿಧಾನಸೌಧಕ್ಕೆ ಜನರನ್ನು ನುಗ್ಗಿಸಬಲ್ಲೆ. ಡಿಕೆ ಸರ್ಕಾರಕ್ಕೆ HDK ಸವಾಲ್. ನುಗ್ಸೋದಾದ್ರೆ ನುಗ್ಗಿಸಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸಬಲ್ಲೆ. ನೀವೇನು ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಅಸಲಿ ಕರೆಂಟ್ ಕಳ್ಳರು ಯಾರು? HDK ರಣರಣ. ಎಂಥದ್ದು ಕರೆಂಟ್ ಕಳ್ಳನಂತೆ, ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ. ಅದಕ್ಕೆ ಪೋಸ್ಟರ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ನೀನ್ CM ಆದ್ರೆ ನಾನ್ ಯಾಕಪ್ಪ ಉರ್ಕೊಳ್ಳಿ? ಟೀಕೆ ಹೇಳಿಕೆಗೆ HD ಕುಮಾರಸ್ವಾಮಿ ತಿರುಗೇಟು. ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ. ಹಸುವಿಗೆ ಹೇಳಲ್ಲ, ಅದು ಎಂಥದೋ ಇದೇನೋ ಹೊಟ್ಟೆ ಊರಿಗೆ, ಅದು ಎಂಥದೋ ಹೊಟ್ಟೆ ಊರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಮಾಡ್ತಾನೆ, ಅಸೂಯೆ ಪಡ್ತಾನೆ. ಯಾಕಪ್ಪ ಅಸೂಯೆ ಪಡಲಿ? ಒಬ್ಬ ರೈತನ ಮಗ ಕೆಂಪುಕೋಟೆಗೆ ಹೋಗಿ ಬಾವುಟ ಹಾರಿಸ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರೇನಿದ್ದಾರೆ, ಯಾವ್ದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ನಾನು ಅಸೂಯೆ ಪಡಲ್ಲ. ಬಿಡದಿ ಟೌನ್ಶಿಪ್ನನ್ನು ದಳಪತಿಗಳು ಗಂಭೀರವಾಗಿ ಪರಿಗಣಿಸಿದ್ದು, ಆ ಹೋರಾಟ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗಿದೆ.
ರಿಪೋರ್ಟ್ ಅಶ್ವವೇಗ ನ್ಯೂಸ್. ಅದೇ ಮೊನ್ನೆ ಎಲ್ಲರೂ ಮಾತಾಡ್ತಾ ಇದ್ದರು, ಅಂದರೆ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರದ ವೇಳೆ ಡಿ ಕೆ ಶಿವಕುಮಾರ್ ನಡ್ಕೊಂಡ ರೀತಿ ನೋಡಿದಾಗ, ಆಮೇಲೆ ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ, ಆಮೇಲೆ ಗೌರವ ಅಂದರೆ ಒಂದು ರಾಷ್ಟ್ರೀಯ ಗೌರವ ಕೊಡೋದು ಅಂತಿದೆಯಲ್ಲ, ಭಾರತದ ರಾಷ್ಟ್ರ ಪತಾಕೆಯನ್ನು ಆ ಶರೀರದ ಮೇಲೆ ಹಾಕೋದು, ಆಮೇಲೆ ಅದಕ್ಕೆ ಭಾಳ ಸಿಸ್ಟಮ್ ಇದೆ, ನೀವು ನೋಡಿರ್ಬೋದು. ಒಟ್ಟಾರೆ ಹಂಗೆ ಹಾಕಿದ ನಂತರ ಅದನ್ನು ಅದೇ ಸಿಸ್ಟಮ್ಯಾಟಿಕ್ಕಾಗಿ ಮಡಚಿದ ನಂತರ ಹಾಗೆ ತಂದು ಕೊಡಬೇಕು, ಅದನ್ನು ದೇವೇಗೌಡರಿಗೆ ಆ ಥರ ಕೊಡ್ತಾರೆ. ಅದು ಒಂದು ಗೌರವ, ಸರ್ಕಾರಿ ಗೌರವ ಅಂತ ಹೇಳ್ತಾರೆ ಅದಕ್ಕೆ. ಅದು ಎಲ್ಲರೊಂದು ಕನಸಾಗಿರುತ್ತೆ ಆ ಸರ್ಕಾರಿ ಗೌರವವನ್ನು ಪಡೆಯುವಂಥದ್ದು. ಕೆಲವರಿಗೆ ಅದು ಸಿಗೋದಿಲ್ಲ. ಈಗ ನೋಡಿ, ಎಸ್ ಜಾನಕಿ ಮೊನ್ನೆ ತೀರ್ಕೊಂಡ್ರೆ ಅವರಿಗೆ ಆ ಗೌರವ ಸಿಗಲಿಲ್ಲ, ಚೆನ್ನಮ್ಮ ಅವ್ರಿಗೆ ಸಿಕ್ತು. ಅದೊಂದು ಸ್ಟ್ರಾಟಜಿನೋ ಮತ್ತೊಂದು. ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಸದನದಲ್ಲಿ ಮೊನ್ನೆ ಅಷ್ಟೇ ಹೇಳಿದರು. ನನಗೊಂದು ಅವಕಾಶ ಇತ್ತು, ಅದು ಅವರ ವಿಟೋ ಪವರ್. ಸಿ ಎಂ ತೀರ್ಮಾನ ಮಾಡ್ಬೋದು, ಯಾರನ್ನ ಕೇಳಬೇಕು ಅಂತಿಲ್ಲ. ಸಿ ಎಂ ತೀರ್ಮಾನ ಮಾಡಿದರೆ ಯಾರಿಗೆ ಬೇಕಿದ್ರೂ ಕೊಡ್ಬೋದು, ಅದನ್ನು ಕೊಟ್ಟಿದ್ದಾರೆ ಅಂತ. ಇದೆಲ್ಲ ಆಗಿ ಏನೋ ಡೌನ್ ಆಗಿಬಿಡತ್ತೇನೋ ಬಿಡದಿ. ಆದರೂ ಬಿಡದಿ ವಿಚಾರವನ್ನು ಇಷ್ಟು ಸ್ಟ್ರಾಂಗ್ ಆಗಿ ಯಾಕೆ ಜನತಾ ಪರಿವಾರ ಇಟ್ಕೊಂಡಿದೆ ಅಂತಂದರೆ, ಜನತಾ ಪರಿವಾರಕ್ಕೆ ಅಥವಾ ಜನತಾದಳಕ್ಕೆ ಈ ಒಂದು ಸಬ್ಜೆಕ್ಟ್ ಬಿಟ್ಟರೆ ಸದ್ಯಕ್ಕೆ ಬೇರೆ ಸಬ್ಜೆಕ್ಟ್ ಇಲ್ಲ. ಯಾಕೆ ಅಂತಂದರೆ, ನಾನು ನಿನ್ನೆ ಕೂಡ ಹೇಳಿದ್ದೆ, ಈ ಹಳೆ ಮೈಸೂರು ಭಾಗ ಏನಿದೆ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಆಮೇಲೆ ಕೋಲಾರ ಇರ್ಬೋದು, ಈ ಒಂದು 11 ಜಿಲ್ಲೆಗಳಿದೆಯಲ್ಲ, ಆ 11 ಜಿಲ್ಲೆಗಳಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ. ಅಲ್ಲಿ ಹೆಚ್ಚೆಚ್ಚು ಶಾಸಕರನ್ನು ಗೆದ್ದು ಬರೋದು JDSೇ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅತಿ ಹೆಚ್ಚು ಶಾಸಕರನ್ನು ಕಾಂಗ್ರೆಸ್ ಗೆದ್ದು ಬಂದಿತ್ತು. ಅಂದರೆ 20% JDSಗೆ ಓಟು ಬರ್ತಾ ಇತ್ತು, ಅಲ್ಲಿ ಕೇವಲ 13% ಬಂದಿತ್ತು. ಆ 6ರಿಂದ 6.5% ಓಟು ಡಿ ಕೆ ಶಿವಕುಮಾರ್ಗಾಗಿ ಅವ್ರು ಹೇಳಿದರು, ನಾನು ಒಕ್ಕಲಿಗ, ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀನಿ, ನನಗೆ ಅವಕಾಶ ಕೊಡಿ ಅಂತ ಹೇಳುವಾಗ 7% ಒಕ್ಕಲಿಗರು ಓಟ್ ಹಾಕಿದ್ರು. ಅದು ಯಾವ ಭಾಗದವರು? ಈ ಬಿಡದಿ ಕೂಡ ಆ ಭಾಗಕ್ಕೆ ಬರುತ್ತೆ. ಈಗ ಆ ಓಟನ್ನು ವಾಪಸ್ ಪಡೆಯಬೇಕು ಅಂತಂದರೆ ಆ ರೈತರ ಪರವಾಗಿ ನಿಲ್ಲಲೇಬೇಕಾಗತ್ತೆ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಓಟ್ ಹೋಗಿದೆ ಅಥವಾ ಕಾಂಗ್ರೆಸ್ಗೆ ಹೆಚ್ಚು ಶಾಸಕರು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ BJP ಮತ್ತು JDS ಮೈತ್ರಿ ಮಾಡಿಕೊಂಡಿತ್ತು. ವೀಕ್ಷಕರೇ, BJP ಮತ್ತು JDS ಮೈತ್ರಿ ಮಾಡಿಕೊಂಡಿತ್ತು. ಈಗ BJP ಮತ್ತು JDSನ ಇನ್ನೊಂದು ಕಥೆ ಇದೆ, ಅದನ್ನು ಇವತ್ತು ಹೇಳ್ತೀನಿ ನಾನು. ಈಗ BJP ಮತ್ತು JDS ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಅಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡರು ಕೊಡ್ತಾರಾ, ಸ್ವರೂಪ ಕೊಡ್ತಾರಾ? ಅಲ್ಲಿ ಇಷ್ಟು ಹೇಳ್ತೀನಿ, ಯಾರ್ಯಾರೆಲ್ಲ ಹೊಡೆದಾಡ್ಕೊಡ್ತಾರೆ ಹೇಳ್ತೀನಿ. ಈ ನಡುವೆ ಬಿಡದಿಯ ಕಣ್ಣೀರ ಕಥೆ ಏನು? ಬಿಡದಿ ನಿಜವಾಗ್ಲೂ ಫಲವತ್ತಾದ ಭೂಮಿ, ಆಯಿತಾ, ಬಹಳ ಫಲವತ್ತಾದ ಭೂಮಿ. ಬಿಡದಿಯ ಕಣ್ಣೀರಿನ ಕಥೆ ನಿಮಗೆ ಹೇಳ್ತಾ ಹೋಗ್ತೀನಿ. ಬಿಡದಿ ಟೌನ್ಶಿಪ್ನಿಂದ ಕಣ್ಮರೆ ಆಗೋದು ಬರೋಬ್ಬರಿ 26 ಗ್ರಾಮ. ಒಂದು ವೇಳೆ ಆದರೆ 26 ಗ್ರಾಮ ಕಣ್ಮರೆಯಾಗುತ್ತೆ. ಈ 26 ಗ್ರಾಮಗಳ ಜನರ ವಾರ್ಷಿಕ ಆದಾಯ ಎಷ್ಟಿರಬಹುದು? 26 ಗ್ರಾಮಗಳು ಒಂದು ವೇಳೆ ಈ ಬಿಡದಿ ಟೌನ್ಶಿಪ್ ಆದರೆ 26 ಗ್ರಾಮಗಳು ನಾಶ ಆಗುತ್ತೆ, ಅದರಲ್ಲಿ ಟೌನ್ಶಿಪ್ ಆಗುತ್ತೆ. ಆದರೆ ನಾನು ನಿಮಗೆ ಇದರ ಅಂಕಿಅಂಶಗಳನ್ನು ಕೊಡ್ತೀನಿ. 26 ಹಳ್ಳಿಯಿಂದ ಪ್ರತಿ ತಿಂಗಳು 6.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಎಷ್ಟು? ಪ್ರತಿ ತಿಂಗಳು 6.50 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅಂದರೆ ವಾರ್ಷಿಕವಾಗಿ ಲೆಕ್ಕ ಹಾಕಿದರೆ 78 ಲಕ್ಷ ಲೀಟರ್ ಹಾಲು ಆ 26 ಗ್ರಾಮಗಳಿಂದ ಬರುತ್ತೆ. 78 ಲಕ್ಷ ಲೀಟರ್ ಹಾಲು ಅಂದರೆ ವಾರ್ಷಿಕವಾಗಿ ನಿಮಗೆ ಲೀಟರ್ ಲೆಕ್ಕದಲ್ಲಿ ಆದಾಯ ಗೊತ್ತಾಗಿಲ್ಲ ಅಂತಂದರೆ ಹೇಳ್ತೀನಿ, ವಾರ್ಷಿಕವಾಗಿ 31.31 ಕೋಟಿ 20 ಲಕ್ಷ ರೂಪಾಯಿ ಆದಾಯ ಒಂದು ವರ್ಷಕ್ಕೆ ಅಲ್ಲಿಂದ ಬರುತ್ತೆ ಹಾಲಿನಿಂದ. ಯಾರಿಗೋಗುತ್ತೆ? ಅದು ರೈತರಿಗೋಗುತ್ತೆ. ರೈತರ ಜೀವನ ನಡೀತಾ ಇರೋದು ಹಾಲಿನಿಂದ. ಕೇವಲ ಹಾಲು ಮಾತ್ರನೋ? ರೇಷ್ಮೆ, ರಾಮನಗರ ರೇಷ್ಮೆ, ಬಿಡದಿ ರೇಷ್ಮೆಯಿಂದ ವಾರ್ಷಿಕ ಆದಾಯ ಹಾಲಿಗಿಂತ ಜಾಸ್ತಿ. ಹಾಲಲ್ಲೆಷ್ಟು? 32 ಕೋಟಿ. ರೇಷ್ಮೆಯಿಂದ ವಾರ್ಷಿಕ ಆದಾಯ ಸರಾಸರಿ 40 ಕೋಟಿ ರೂಪಾಯಿ ಬರುತ್ತೆ. ಅಂದರೆ ರೇಷ್ಮೆಯನ್ನು ಬೆಳೆದು ಅಲ್ಲಿ ಅನೇಕ ರೈತರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. 2 ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರು ನಿತ್ಯ ಬೆಳೆಯೋದು 15 ಟನ್ ತರಕಾರಿ. ಕೇವಲ 2 ಪಂಚಾಯತಿ ವ್ಯಾಪ್ತಿಯಲ್ಲಿ 15 ಟನ್ ತರಕಾರಿ ಬೆಳೀತಾರೆ. ಹಾಲಾಯಿತು, ರೇಷ್ಮೆ ಆಯಿತು, ತರಕಾರಿ ಬೆಳೀತಾರೆ. ಪ್ರತಿ ತಿಂಗಳು ಇಲ್ಲಿಂದ ಬೆಂಗಳೂರಿಗೆ ರಫ್ತಾಗೋದು, ಅಲ್ಲಿಂದ ಬರೋದು ಇಲ್ಲಿಗೆ 450 ಟನ್ ತರಕಾರಿ. ಎಷ್ಟು? 450 ಟನ್ ತರಕಾರಿ. ಅಂದರೆ ವರ್ಷಕ್ಕೆ 5,400 ಟನ್ ತರಕಾರಿಯನ್ನು ಬೆಂಗಳೂರು ಸೇರಿದಂತೆ ಹಲವೆಡೆ ರಫ್ತು ಮಾಡುತ್ತೆ ಈ ಬಿಡದಿ.
ವರ್ಷಕ್ಕೆ ತರಕಾರಿಯಿಂದಲೇ ಹಾಲಿಂದ 30, ರೇಷ್ಮೆಯಿಂದ 40, ತರಕಾರಿಯಿಂದ ವರ್ಷಕ್ಕೆ 200 ಕೋಟಿ ರೂಪಾಯಿ ಆದಾಯ ಇದೆ. ತರಕಾರಿ ಬೆಳೆದೇ ಬದುಕೋರು ತುಂಬ ಜನ ಇದ್ದಾರೆ, ಅವರೆಲ್ಲ ಸರ್ವನಾಶ ಆಗೋಗ್ತಾರೆ ಅಂಥೇಳಿ ವಾದ ಪ್ರತಿವಾದಗಳು. 2 ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ 4 ಲಕ್ಷಕ್ಕೂ ಹೆಚ್ಚಿನ ತೆಂಗಿನ ಮರ, ಕಲ್ಪವೃಕ್ಷ. 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚಿನ ತೆಂಗಿನ ಮರ ಇದೆ. 4 ಲಕ್ಷ ತೆಂಗಿನ ಮರಗಳಿಂದ ಕನಿಷ್ಠ 110 ಕೋಟಿ ರೂಪಾಯಿ ಆದಾಯ ವಾರ್ಷಿಕವಾಗಿ ವರ್ಷಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ತಿಂಗಳಿಗೆ 10 ಕೋಟಿ. 2 ಲಕ್ಷ ಅಡಕೆಯ ಮರಗಳಿಂದ ವಾರ್ಷಿಕ 50 ಕೋಟಿವರೆಗೆ ಆದಾಯ. ಅಡಕೆ ಬೆಳೀತಾರೆ, ತೆಂಗು ಬೆಳೀತಾರೆ, ಹಾಲು, ತರಕಾರಿ, ರೇಷ್ಮೆ, ಇನ್ನು ಮಾವಿನ ಹಣ್ಣು. 1 ಲಕ್ಷಕ್ಕೂ ಹೆಚ್ಚು ಮಾವಿನ ಮರಗಳಿಂದ 10 ಕೋಟಿ ರೂಪಾಯಿ ಆದಾಯ ಇದೆ. ಇತರ ಹಣ್ಣು ಹಂಪಲುಗಳು ಬೇರೆ 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 ಚಿಕ್ಕು ಅದು ಇದೆಲ್ಲ ಬೆಳೀತಾರಲ್ವಾ, ಇತರ ಹಣ್ಣು ಹಂಪಲುಗಳಿಂದ ವಾರ್ಷಿಕವಾಗಿ 120 ಕೋಟಿ ರೂಪಾಯಿ ಆದಾಯ. ಮೀನುಗಾರಿಕೆ ಅಂದರೆ ಸಮುದ್ರದಲ್ಲೇ ಮಾಡಬೇಕು ಅಂತಿಲ್ಲಲ್ಲ, ಅಲ್ಲಿ ಕೆರೆ ಇದೆ, ಕಟ್ಟೆ ಇದೆ, ಮೀನುಗಾರಿಕೆಯನ್ನು ಮಾಡ್ತಾರೆ. ಮೀನುಗಾರಿಕೆಯಿಂದ 2 ರಿಂದ 3 ಕೋಟಿ ರೂಪಾಯಿ ದುಡಿತಾ ಇದ್ದಾರೆ ರೈತರು. ಇದರ ಜೊತೆ ಕುರಿ, ಕೋಳಿ, ಮೇಕೆ ಇದೆಲ್ಲ ಸಾಕಾಣಿಕೆ ಮಾಡಿ 10 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸ್ತಾರೆ. ಆಮೇಲೆ ಕೊಟ್ಟಿಗೆಗೆ ಗೊಬ್ಬರ, ದ್ವಿದಳ ಧಾನ್ಯದಿಂದ 20 ಕೋಟಿ ರೂಪಾಯಿವರೆಗೆ ಅಲ್ಲಿ ಆದಾಯ. ಒಟ್ಟಾರೆ ಇಲ್ಲಿ ರೈತರಿಗೆ ಇರುವ ವಾರ್ಷಿಕ ಆದಾಯ, ಇಲ್ಲಿ ರೈತರಿಗೆ ಎಲ್ಲ ರೈತರು ಸೇರಿ 26 ಗ್ರಾಮಗಳ ರೈತರು ಸೇರಿದ್ರೆ 550 ರಿಂದ 600 ಕೋಟಿ ರೂಪಾಯಿಯನ್ನು ಅವರು ಗಳಿಸ್ತಾ ಇದ್ದಾರೆ. ರೈತರಿಗೆ 1 ವರ್ಷಕ್ಕೆ ಬರುವ ಆದಾಯವನ್ನು ಈ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇದೆಯಾ? ನೀವು ಜಾಗ ಮಾರಾಟ ಮಾಡ್ಬೋದು, ಎಕರೆಗೆ ಎಷ್ಟು ಕೊಡ್ತೇನೆ, ತಗೊಂಡೋಗಿ, ಅಲ್ಲಿ ಏನು ನಾನು ಬೆಳೀತಾ ಇದ್ದೆ ಅದರಿಂದ ಏನು ಬರ್ತಾ ಇತ್ತು, 500 ರಿಂದ 600 ಕೋಟಿ, ಇದು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವೇ ಮಾಡಿದ್ರಿ, ಅವ್ರು ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ಎಲ್ಲವೂ ಬರ್ತಾ ಇದೆ. ಇದು ಬಿಡದಿಯ ಕಂಪ್ಲೀಟ್ ಕತೆ ನಿಮ್ಮ ಮುಂದೆ ನಾನಿಡ್ತಾ ಇರುವಂಥದ್ದು.